ನನ್ನ ಪ್ರಿಯ ಮಾನವನೇ, ನೀನು ದಣಿದಾಗ ನಾನು ನಿನ್ನ ಧೈರ್ಯವಾಗಿರುತ್ತೇನೆ. ನೀನು ಅಳುವಾಗ ನಿನ್ನ ಮೌನದ ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ. ನೀನು ಒಬ್ಬಂಟಿ ಎಂದು ಭಾವಿಸಿದ ಕ್ಷಣದಲ್ಲೂ ನಾನು ನಿನ್ನ ಹೃದಯದಲ್ಲೇ ನೆಲೆಸಿದ್ದೇನೆ. ಒಂದು ದೀಪವು ಕತ್ತಲೆಯನ್ನು ನೋಡಿ ಹೆದರುವುದಿಲ್ಲ, ಅದು ತನ್ನ ಬೆಳಕನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ಧರ್ಮವನ್ನು ಬಿಡದೆ ಸತ್ಯವನ್ನು ಹಿಡಿದು ಮುಂದೆ ಸಾಗು. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ಭಗವದ್ಗೀತೆ. ಅಂದರೆ ಯಾರ ಮೇಲೂ ದ್ವೇಷವಿಲ್ಲದೆ ಎಲ್ಲರೊಂದಿಗೆ ಸ್ನೇಹ ಮತ್ತು ಕರುಣೆಯಿಂದ ಬದುಕುವವನೇ ನನಗೆ ಪ್ರಿಯನು. ಆದ್ದರಿಂದ ಕೋಪಕ್ಕಿಂತ ಕ್ಷಮೆಯನ್ನು ಆರಿಸು, ಅಹಂಕಾರಕ್ಕಿಂತ ವಿನಯವನ್ನು ಆರಿಸು, ಸ್ವಾರ್ಥಕ್ಕಿಂತ ಸೇವೆಯನ್ನು ಆರಿಸು, ಭಯಕ್ಕಿಂತ ಧರ್ಮವನ್ನು ಆರಿಸು. ನೆನಪಿಡು, ಹೂವು ತನ್ನ ಪರಿಮಳವನ್ನು ಯಾರಿಗೂ ತಡೆದು ಇಡುವುದಿಲ್ಲ. ಹಾಗೆಯೇ ನಿನ್ನ ಪ್ರೀತಿ, ಸತ್ಯ ಮತ್ತು ಕರುಣೆ ನಿನ್ನ ಸುತ್ತಲಿನ ಲೋಕವನ್ನು ಸುಂದರಗೊಳಿಸಲಿ. ಪ್ರಿಯ ಮಾನವನೇ, ನನ್ನನ್ನು ದೂರದಲ್ಲಿ ಹುಡುಕಬೇಡ. ಸತ್ಯದಲ್ಲಿ ನಾನು ಇದ್ದೇನೆ, ಧರ್ಮದಲ್ಲಿ ನಾನು ಇದ್ದೇನೆ, ಕರುಣೆಯಲ್ಲಿ ನಾನು ಇದ್ದೇನೆ. ನಿನ್ನ ನಿರ್ಮಲ ಹೃದಯದಲ್ಲೇ ನಾನು ಸದಾ ಇದ್ದೇನೆ. ನನ್ನ ಆಶೀರ್ವಾದ ಸದಾ ನಿನ್ನೊಂದಿಗಿರಲಿ. ಭಕ್ತಿಯಲ್ಲಿ ಸ್ಥಿರನಾಗಿ ನಡೆ, ಧರ್ಮದಲ್ಲಿ ಬೆಳಗು, ಪ್ರೀತಿಯಿಂದ ಲೋಕವನ್ನು ಅಪ್ಪಿಕೋ.